ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ದಾಳಿ ಮಾಡಿದೆ. ಕೋಲಾರ, ಕಲಬುರಗಿ, ದಾವಣಗೆರೆ, ತುಮಕೂರು, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕ ಮೆಗಾ ರೇಡ್ ಮಾಡಿದೆ. ಭ್ರಷ್ಟಾಚಾರ, ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಶಾಕ್ ಅನ್ನ ಕೊಟ್ಟಿದ್ದಾರೆ. ನಿದ್ದೆಯ ಮಂಪರಿನಲ್ಲಿ ಇರುವಂತವರಿಗೆ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಚ್ಚಗೆ ಮನೆಯಲ್ಲಿ ಮಲ್ಕೊಂಡಿದ್ದಂತಹ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಒಟ್ಟು 7 ಕಡೆ ದಾಳಿ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಇದೇನು ಹೊಸದೇನಲ್ಲ ದಾಳಿ ಮಾಡೋದು. ಸಾಕಷ್ಟು ದೂರುಗಳು ಬಂದಿರುತ್ತೆ, ಅನ್ಯಾಯ ಆಗ್ತಾ ಇರುತ್ತೆ, ದುಡ್ಡನ್ನ ಕಬಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಸಾಕಷ್ಟು ದೂರುಗಳು ಬಂದಿರುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಏನು ಸುಮ್ಮನೆ ದಾಳಿ ಮಾಡೋದಿಲ್ಲ, ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಆನಂತರ ದಾಳಿ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಲ್ಲೆಲ್ಲಿ ದಾಳಿ ಆಗಿದೆ, ಎಲ್ಲೆಲ್ಲಿ ಅಂದರೆ ಯಾರ್ಯಾರ ಮನೆ ಮೇಲೆ ದಾಳಿ ಆಗಿದೆ, ಯಾರ್ಯಾರ ಕಚೇರಿ ಮೇಲೆ ದಾಳಿ ಆಗಿದೆ ಕುರಿತ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ಭ್ರಷ್ಟಾಚಾರ, ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಕೋಲಾರ, ಕಲಬುರಗಿ, ದಾವಣಗೆರೆ, ತುಮಕೂರು ಎಲ್ಲ ಕಡೆಯೂ ಕೂಡ ಇದೀಗ ದಾಳಿಯನ್ನ ಮಾಡಲಾಗಿದೆ. ಬಿಬಿಎಂಪಿ ಇಂಜಿನಿಯರ್ ಎಚ್.ಬಿ. ಕಲ್ಲೇಶಪ್ಪಗೂ ಲೋಕ ಶಾಕ್ ಅನ್ನ ಕೊಟ್ಟಿದೆ. ಡಿಪಿಆರ್ ಚೀಫ್ ಇಂಜಿನಿಯರ್ ನಂಜುಂಡಪ್ಪ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೋಲಾರ ಟೌನ್ ಬೆಸ್ಕಾಂ ಎಇಇ ನಾಗರಾಜ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ಕಲಬುರಗಿ ರಾಜ್ಯ ಹೆದ್ದಾರಿಯ ಅಧಿಕಾರಿ ಜಗನ್ನಾಥ್ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾವಣಗೆರೆಯ ಆಹಾರ ಸುರಕ್ಷತೆ ಅಧಿಕಾರಿ ನಾಗರಾಜು, ಇನ್ನು ಬಾಗಲಕೋಟೆ ಪಂಚಾಯತ್ ರಾಜ್ನ ಇಂಜಿನಿಯರ್ ಮಲ್ಲಪ್ಪ, ವಿಜಯಪುರದ ಹೌಸಿಂಗ್ ಬೋರ್ಡ್ ಎಫ್ಡಿಎ ಶಿವಶಂಕರ್ ಇವರೆಲ್ಲರ ಮನೆ ಮೇಲೆ ಒಟ್ಟು 8 ಅಧಿಕಾರಿಗಳ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿರೋದು. ಲೋಕಾಯುಕ್ತ ಶಾಕ್ ಅನ್ನ ನೀಡಿದೆ. ಬೆಳ್ಳಂಬೆಳಗ್ಗೆನೆ ಒಟ್ಟು 8 ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗಿನ ಬಿಸಿ ಕಾಫಿಗಿಂತ ಮುಂಚೆ ರೇಡ್ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಸೊ ಸದ್ಯ ಪರಿಶೀಲನೆಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ಗಮನಿಸ್ಕೊಳ್ತಾ ಬರ್ತಾ ಇದೀವಿ. ಅತಿ ಹೆಚ್ಚಾಗಿ ದಾಳಿ ಮಾಡಿ ಪರಿಶೀಲನೆ ಮಾಡುವಂತದ್ದನ್ನ ನಾವು ಕೂಡ ಗಮನಿಸ್ಕೊಳ್ತಾ ಬರ್ತಾ ಇದೀವಿ. ಇದೇನು ಹೊಸದೇನಲ್ಲ. ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಿಬಿಎಂಪಿ ಇಂಜಿನಿಯರ್ ಎಚ್.ಬಿ. ಕಲ್ಲೇಶಪ್ಪಗೂ ಲೋಕ ಶಾಕ್ ಅನ್ನ ಕೊಟ್ಟಿದೆ. ಡಿಪಿಆರ್ ಚೀಫ್ ಇಂಜಿನಿಯರ್ ನಂಜುಂಡಪ್ಪ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಕೋಲಾರ ಟೌನ್ ಅಧಿಕಾರಿಗೂ ಕೂಡ ಇದೀಗ ಅಂದ್ರೆ ಬೆಸ್ಕಾಂ ಅಧಿಕಾರಿಗೆ ಶಾಕ್ ಆಗಿದೆ. ಕಲಬುರಗಿ ರಾಜ್ಯ ಹೆದ್ದಾರಿ ಅಧಿಕಾರಿ ಜಗನ್ನಾಥ್, ದಾವಣಗೆರೆ ಆಹಾರ ಸುರಕ್ಷತೆ ಅಧಿಕಾರಿ ನಾಗರಾಜ್ಗೂ ಕೂಡ ಶಾಕ್ ಆಗಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ.